ಪ್ಯಾಕೇಜಲ್ಲಿ ಒಂದೂ ಅವರು ಏನು ಬೇಳೆ ಬರ್ದಿರೋ ಚೀಟಿಯೇ ಬರಲಿಲ್ಲ. ಆ ಚೀಟಿ ಚೀಟಿ ಯಾರ್ಯಾರಿಗೆಲ್ಲ ಆಹ್ವಾನ ಇತ್ತು. ಹೌದು, ಅದು ಹೆಂಗೆ ಇದೆ ಅಂತಂದ್ರೆ ಈಗ ಹೆಂಡತಿ ಬರ್ಕೊಡ್ತಾಳಲ್ಲ ಗಂಡನ ಹತ್ರ, ಇದು ಚೀಟಿ ಸ್ವಲ್ಪ ನೋಡಿ. ಅದು ಬೇಳೆ 2 ಕೆಜಿ, ಆಮೇಲೆ ಕೊತ್ತಂಬರಿ 1/4 ಕೆಜಿ, ಆಮೇಲೆ ಬೆಳ್ಳುಳ್ಳಿ ಅರ್ಧ ಕೆಜಿ, ಆಮೇಲೆ ಸಾಸಿವೆ, ಎಣ್ಣೆ, ಬತ್ತಿ, ಅಗರಬತ್ತಿ, ರೀ ಅದೊಂದು ಅದು ಫುಲ್ ತೋರಿಸಿ ಅದನ್ನ. ಇದು ಸಾಧು ಕೋಕಿಲ ಅವರು ಕೊಟ್ಟಿರುವಂತಹ ಲಿಸ್ಟ್. ಚಲನಚಿತ್ರ ಅಕಾಡೆಮಿಯ ಅಧ್ಯಕ್ಷರು ಯಾರ್ಯಾರೆಲ್ಲ ಪ್ಲೇನ್ ಇಲ್ವಾ ಅದು? ನೋಡಿ ಹಿಂಗ ಬರೆಯೋದು ಸರ್ಕಾರ. ಏನ್ರಿ ಇದು? ಅಯ್ಯಯ್ಯ, ಗಿರಿಜಾ, ವನಜ, ಕಮಲ ಅಂತೆಲ್ಲ ಬರೆದಿದ್ದಾರೆ. ಹಿಂಗ ಯಾರಾದ್ರೂ ಬರೀತಾರ? ಯಾರನ್ನೆಲ್ಲ ತಂದು ಅಧ್ಯಕ್ಷ ಮಾಡಿದಿರಿ? ಕೇವಲ ಒಂದು ಕಾರ್ಯಕ್ರಮಕ್ಕೆ ಬಂದ್ರು ತಂದ್ಬಿಟ್ಟು ಇದಕ್ಕಿಂತ ದೊಡ್ಡ ಅವಮರ್ಯಾದೆ ಬೇಕಾ? ಕಾಮಿಡಿ ಸ್ಟಾರ್ ಕಾಮಿಡಿ ಮಾಡ್ತಾ ಇದ್ದಾರೆ. ಅಲ್ಲ, ಈಗ ನೀವು ಚಿಕನ್ ಅಂಗಡಿಗೆ ಹೋದ್ರೆ ಅಲ್ಲೂ ಕೂಡ ಪ್ರಿಂಟೆಡ್ ಕೊಡ್ತಾರೆ. 2 ಕೆಜಿ ಚಿಕನ್, 1/4 ಕೆಜಿ ಚಿಕನ್. ಒಂದು ಮನೆ ಖಾಲಿ ಇದೆ ಅಂದ್ರೂ ಕೂಡ ಟೈಪ್ ಮಾಡಿ ಹಾಕಿರ್ತಾರೆ. ಹೌದ್ರಿ, ಇದು ಇದಕ್ಕಿಂತ ದೊಡ್ಡ ಅವಮಾನ ಬೇಕಾ? ಒಂದು. ಆಮೇಲೆ ಕೆಲವರು ಕೊಟ್ಟಿದ್ದಾರೆ, ಮತ್ತೊಂದೆಲ್ಲ ಆಯ್ತು. ಅದಕ್ಕಿಂತ ಹೆಚ್ಚಾಗಿ ನನಗೆ ರಮೇಶ್ ಭಟ್ ಮಾತು ಹೇಳ್ತಿರ್ಬೇಕಾದ್ರೆ ಒಂಥರ ದುಃಖ ಆಯ್ತು. ಇವ್ರು ಹೇಳಿದ್ರಲ್ಲ, ನಾನು ನೆಟ್ ಬೋಲ್ಟ್ ಟೈಪ್ ಶೂಟಿಂಗ್ ಮಾಡಿಸದೇ ಇರಬಹುದು. ಶೂಟಿಂಗ್ ಇಲ್ಲೇ ಮಾಡಬೇಕು ಅಂತೇನಿಲ್ಲ. ಮ್ಯಾಕ್ಸಿಮಮ್ ಫಾರಿನ್ಗೆ ಹೋಗ್ತಾ ಇರ್ತಾರೆ. ದರ್ಶನ್ ಶೂಟಿಂಗ್ ಎಲ್ಲ ಮ್ಯಾಕ್ಸಿಮಮ್ 70% ಫಾರಿನ್ ಅಲ್ಲಿ ಆಗ್ತಾ ಇರುತ್ತೆ. ಆಮೇಲೆ ಬೇರೆ ರಾಜ್ಯಗಳಲ್ಲಿ ಕೊಡ್ತಾರೆ. ನಾನು ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಕನ್ನಡ ಸಿನಿಮಾ ರಂಗದ ಬಗ್ಗೆ. ಆ ಉಮೇಶ್ ಅವರು ಹಿರಿಯ ಕಲಾವಿದರು. ಆಮೇಲೆ ಈ ಇತ್ತೀಚೆಗೆ ತೀರ್ಕೊಂಡು ಸತ್ಯಜಿತ್ ಅಂತ ಹೇಳಿ ಆ ಕಾಲ್ ಕಳ್ಕೊಂಡು ಇದಾದ್ರು. ಎಷ್ಟು ಕಲಾವಿದರು. ಆಮೇಲೆ KT ರಘು ಅಂತ ಹೇಳಿ ದೊಡ್ಡ ಡೈರೆಕ್ಟರ್ ಇದ್ರು. ಆಮೇಲೆ ಜೋಸೆಮನ್ ಅವರು ಇವರು ಒಂದು 300ಕ್ಕಿಂತಲೂ ಹೆಚ್ಚು ಹಿರಿಯ ಕಲಾವಿದ. ಬ್ಯಾಂಕ್ ಜನಾರ್ದನ್ ಅಂತ ಕರೀತಾರೆ. ಆಮೇಲೆ ಜಗ್ಗೇಶ್ ಅವರು ಇನ್ನೊಬ್ರು ಕಾಗೆ ಮುದುಕಿ ಅಂತ ಕಾಮಿಡಿ ಮಾಡ್ತಾರಲ್ಲ ಅವರು, ಸತ್ಯಭಾಮ ಮೇಡಮ್, ಆಮೇಲೆ ಬ್ರಹ್ಮಾವರವರು ಹೆಂಗೂ ಇದಾಗ್ಬಿಟ್ರು. ಅನೇಕ. ಆಮೇಲೆ ಯಾರು ಕಾಮಿಡಿ ಸ್ಟಾರ್ ದಿನೇಶ್ ಅವರ ಮಗ ಮೊನ್ನೆ ತೀರ್ಕೊಂಡ್ಬಿಟ್ರು, ಗಿರಿ ಅವರ ಹೆಸರು. ನೀವು ನೆಟ್ ಬೋಲ್ಟ್ ಅಂತ ಹೇಳ್ತೀರಲ್ಲ, ನಾನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು 300ಕ್ಕಿಂತಲೂ ಹೆಚ್ಚು ಹಿರಿಯ ಕಲಾವಿದರಿದ್ದಾರೆ. ಅವರಿಗೆ ಆಚರಣೆ ಇಲ್ಲ ಕರೆಕ್ಟ್ ಆಗಿ. MS ಉಮೇಶ್ ಅವ್ರಿಗೆ ನಂಬರ್ 1 ಕಲಾವಿದ ಅವರು. ಅವ್ರಿಗೇನಾದ್ರೂ ಇದೆಯಾ? ಜಾಗ ಇದೆಯಾ? ಯಾವ ತರ ಸರ್ಕಾರ ಏನಾದ್ರು ಕೊಟ್ಟಿದೆಯಾ? ಮತ್ತೆ ನೀವು ಯಾವ ನೆಟ್ ಬೋಲ್ಟ್ ಟೈಟ್ ಮಾಡ್ತೀರಿ? ನಟ್ಟು ಬೋಲ್ಟ್ ಲೂಸ್ ಆಗಿರುವ ಅನೇಕ ಹಿರಿಯ ಕಲಾವಿದರಿದ್ದಾರೆ. ದಯವಿಟ್ಟು ಅವರ ನಟ್ಟು ಬೋಲ್ಟ್ ಅನ್ನ ಆರ್ಥಿಕವಾಗಿ ಆದ್ರೂ ಟೈಟ್ ಮಾಡಿ. ಈಗಿನ ಸ್ಟಾರ್ಗಳಿಗೆ ಮಾತ್ರ ಹೇಳೋದಲ್ಲ. ಆಗಲ್ಲ ರೀ, ಬಹಳ ಕಷ್ಟ ಇದೆ. ಒಂದು 300-350 ಜನ ಇದ್ದಾರೆ ಆರ್ಟಿಸ್ಟ್ಗಳು. ಆಮೇಲೆ ನನಗೆ ಇತ್ತೀಚೆಗೆ ಒಂದು ಸುದ್ದಿ ಬಂತು. ಅವರು ಸುದರ್ಶನ್ ಅಂತ ಹೇಳಿ ದೊಡ್ಡ ಸ್ಟಾರ್ ಇದ್ದಾರೆ, ಗೊತ್ತಾ? ತೀರ್ಕೊಂಡ್ಬಿಟ್ರು. ಈ ಎದ್ದೇಳು ಮಂಜುನಾಥಲ್ಲಿ ಮೇನ್ ಸ್ವಾಮೀಜಿ ಆಗಿರ್ತಾರೆ ಸುದರ್ಶನ್. ಅದು ದೊಡ್ಡ ಹೀರೋ ಅವರು ಸುದರ್ಶನ್. ನನಗೆ ಇತ್ತೀಚೆಗೆ ಒಂದು ಸುದ್ದಿ ಬಂತು. ನನಗೆ ಅದು ಮತ್ತೆ ಕಂಪೇರ್ ಮಾಡಕ್ಕಾಗಿಲ್ಲ. ಅವರ ಪತ್ನಿಗೇನು ಹುಷಾರಿಲ್ವಂತೆ, ತುಂಬಾ ಕಷ್ಟದಲ್ಲಿದ್ದಾರೆ ಅಂತ ಹೇಳಿ. ಆಮೇಲೆ ರಾಜ್ ಕಿಶೋರ್ ಅವರ ಪತ್ನಿ ಇತ್ತೀಚೆಗೆ ಬಂದಿದ್ರು, ನನ್ನ ಬಳಿ ಬಂದಿದ್ರು. ಒಂದು ಮನೆ ಉಳಿಸ್ಕೊಡಿ ಸರ್, 10 ಲಕ್ಷ ಹೆಂಗಾದ್ರೂ ಮಾಡಿ ಅಂತ ಹೇಳಿ. ನನಗೆ ಆ ಟೈಮಲ್ಲಿ ಮಾಡ್ಲಿಕ್ಕೆ ಆಗಿಲ್ಲ. ಅಟ್ಲೀಸ್ಟ್ 1 ಲಕ್ಷದಷ್ಟು ಒಂದು ವ್ಯವಸ್ಥೆ ಮಾಡಿ ಕೊಟ್ಟಿದ್ವಿ ನಾವು. ಅದು ಸ್ಟೋರಿಗೆ ಇದೇನು ಮಾಡಿಲ್ಲ ನಾವು. ಇಂಥ ಅನೇಕ ಇದ್ದಾರೆ ಹಿರಿಯ ನಟ ನಟಿಯರು, ತುಂಬಾ ಜನ. ಆಮೇಲೆ ಅವರೆಲ್ಲ ಪೋಷಕ ನಟ ನಟಿಯರು. ಅವರ ಪರಿಸ್ಥಿತಿ ಏನು? ಅವ್ರಿಗೇನಾದ್ರೂ ಕೊಟ್ಟಿದ್ದೀರಾ? ಅವ್ರಿಗೇನು ಕೊಡದೆ ನೀವು ನಟ್ಟು ಬೋಲ್ಟ್ ಟೈಟ್ ಮಾಡ್ತೀನಿ ಅಂತಂದ್ರೆ ಅವ್ರಿಗೊಂದೊಂದು ಸೈಟ್ ಕೊಡಿ. 300 ಜನರಿಗೂ ಸೈಟ್ ಕೊಡಿ. ಒಂದೊಂದು ಚೆನ್ನಾಗಿರಪ್ಪ ಅಂತ ಸೈಟ್ ಕೊಡಿ, ಅಥವಾ ಒಂದೊಂದು ಮನೆ ಕೊಡಿ ಅವರಿಗೆ. ಆ MS ಉಮೇಶ್ ಅವರೆಲ್ಲ ನೋಡ್ರಿ, ಅವ್ರ ಪಾಪ ಹೆಣ್ಮಕ್ಳಿಗೆಲ್ಲ ಮದುವೆ ಆಗಿಲ್ಲ. ಯಾರಾದ್ರೂ ಇದ್ರ ಬಗ್ಗೆ ಆಲೋಚನೆ ಮಾಡ್ತಾರ? ಎಲ್ಲಿದೀವಿ ನಾವು? ಏನೋ 4 ಸ್ಟಾರ್ಗಳು 4 ರೂಪಾಯಿ ಮಾಡಿದ್ರು ಅಂದ ತಕ್ಷಣ ನಟ್ಟು ಬೋಲ್ಟ್ ಅಂದ್ರೆ ಹೆಂಗೆ ಇದು? ಆಮೇಲೆ ತಪ್ಪು ಚಿತ್ರರಂಗದ್ದು ಇದೆ. ಈ ಸಲ್ಮಾನ್ ಖಾನ್ ಅವರ ತಂದೆ ಸಲೀಂ ಖಾನ್ ಅವರು ಒಂದು ಟ್ರಸ್ಟ್ ಮಾಡಿದ್ದಾರೆ. ಆ ಸಲ್ಮಾನ್ ಖಾನ್ ದುಡಿದದ್ದೆಲ್ಲ ಮ್ಯಾಕ್ಸಿಮಮ್ ಅಲ್ಲಿಗೆ ಹೋಗುತ್ತೆ. ಅಲ್ಲಿ ಸಲೀಂ ಖಾನ್ ಅವರು ಚಿತ್ರರಂಗದಲ್ಲಿ ದುಡಿದ ಎಲ್ಲರಿಗೂ ಕೂಡ ಏನು ಕಷ್ಟ ಇದ್ರು ಕೂಡ ಅವರು ಅದಕ್ಕೆ ಸೈನ್ ಮಾಡಿ ಇಷ್ಟು ಮಿನಿಮಮ್ ಕೊಡ್ತಾರೆ. ಅಂತದ್ದು ಯಾರಿದ್ದಾರೆ ಇಲ್ಲಿ? ಎಷ್ಟೆಷ್ಟು ದೊಡ್ಡ ನಿಮ್ಗೆ ಮಾಡಕ್ಕಾಗಲ್ವಾ? ಸಿನಿಮಾ ರಂಗದವರು ಸಿನಿಮಾ ಎಲ್ಲ ಸೇರ್ಬಿಟ್ಟು ಇಲ್ಲಪ್ಪ ಎಲ್ಲರೂ 1 ಕೋಟಿ 2 ಕೋಟಿ ಹಾಕೋಣ, ಒಂದು 100 ಕೋಟಿ ಮಾಡ್ಬಿಟ್ಟು ಒಂದು ಫಂಡ್ ಇಡೋಣ, ಅದರ ಇದರಲ್ಲಿ ಮಾಡೋಣ ಅಂತ ಹೇಳಿ. ನಮ್ಮಲ್ಲೇ ಯಾರು ಒಬ್ಬ ರಾಘವೇಂದ್ರ ಅನ್ನುವಂತ ಹುಡುಗ ಜರ್ನಲಿಸ್ಟು, ಆಪತ್ ಬಾಂಧವ ಅಂತ ಒಂದು ಜರ್ನಲಿಸ್ಟ್ಗಳಿಗೆ ಒಂದು ಫಂಡ್ ಮಾಡಿದ್ದಾರೆ. ಏನ್ ಅದ್ಭುತವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಗೊತ್ತಾ? ಒಂದು 100, 150, 200, 300 ಪತ್ರಕರ್ತರಿಗೆ ಕ್ಷಣದ ಮಟ್ಟಿಗೆ ಸಹಾಯವಾಗಿದೆ. ಸಿನಿಮಾ ರಂಗ ಮತ್ತು ನೋಡಿ ಮಾಡ್ಲಿಕ್ಕೆ ಆಗಲ್ವಾ? ಏನಪ್ಪಾ ಇದು?
ನನ್ನ ಕೈಗೆ ಸಿಕ್ಕಿದ್ರೆ ನಾನು ಮಾಡ್ಕೊಡ್ತಿದ್ದೆ ಬೇಕಿದ್ರೆ ಏನ್ ಮಾಡಬೇಕು ಅಂತ ಹೇಳಿ. ಈಗ ಒಂದು ಬ್ರೇಕ್ ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ. ಕೆಜಿಯಲ್ಲಿ ಒಂದೂ ಅವರು ಏನು ಬೇಳೆ ಬರ್ದಿರೋ ಚೀಟಿಯೇ ಬರಲಿಲ್ಲ. ಚೀಟಿ ಇಲ್ಲ, ಸಾಧಿಕೋಕಿಲ್ಲ ಅವ್ರ ಚೀಟಿ. ಯಾರ್ಯಾರಿಗೆಲ್ಲ ಆಹ್ವಾನ ಇತ್ತು. ಹೌದು, ಅದು ಹೆಂಗೆ ಇದೆ ಅಂತಂದ್ರೆ ಈಗ ಹೆಂಡತಿ ಬರ್ಕೊಡ್ತಾಳಲ್ಲ ಗಂಡನ ಹತ್ರ, ಇದು ಚೀಟಿ ಸ್ವಲ್ಪ ನೋಡಿ. ಅದು ಬೇಳೆ 2 ಕೆಜಿ, ಆಮೇಲೆ ಕೊತ್ತಂಬರಿ 1/4 ಕೆಜಿ, ಆಮೇಲೆ ಬೆಳ್ಳುಳ್ಳಿ ಅರ್ಧ ಕೆಜಿ, ಆಮೇಲೆ ಸಾಸಿವೆ, ಎಣ್ಣೆ, ಬತ್ತಿ, ಅಗರಬತ್ತಿ, ರೀ ಅದೊಂದು ಅದು ಫುಲ್ ತೋರಿಸಿ ಅದನ್ನ. ಇದು ಸಾಧು ಕೋಕಿಲ ಅವರು ಕೊಟ್ಟಿರುವಂತ ಲಿಸ್ಟ್. ಚಲನಚಿತ್ರ ಅಕಾಡೆಮಿಯ ಅಧ್ಯಕ್ಷರು ಯಾರ್ಯಾರೆಲ್ಲ ಪ್ಲೇನ್ ಇಲ್ವಾ ಅದು? ನೋಡಿ ಹಿಂಗ ಬರೆಯೋದು ಸರ್ಕಾರ. ಏನ್ರಿ ಇದು? ಅಯ್ಯಯ್ಯ, ಗಿರಿಜಾ ವನಜ ಕಮಲ ಅಂತೆಲ್ಲ ಬರೆದಿದ್ದಾರೆ. ಹಿಂಗ ಯಾರಾದ್ರೂ ಬರೀತಾರ? ಯಾರನ್ನೆಲ್ಲ ತಂದು ಅಧ್ಯಕ್ಷ ಮಾಡಿದಿರಿ ಕೇವಲ ಒಂದು ಕಾರ್ಯಕ್ರಮಕ್ಕೆ ಬಂದ್ರು ತಂದ್ಬಿಟ್ಟು? ಇದಕ್ಕಿಂತ ದೊಡ್ಡ ಅವಮರ್ಯಾದೆ ಬೇಕಾ? ಕಾಮಿಡಿ ಸ್ಟಾರ್ ಕಾಮಿಡಿ ಮಾಡ್ತಾ ಇದ್ದಾರೆ. ಅಲ್ಲ, ಈಗ ನೀವು ಚಿಕನ್ ಅಂಗಡಿಗೆ ಹೋದ್ರೆ ಅಲ್ಲೂ ಕೂಡ ಪ್ರಿಂಟೆಡ್ ಕೊಡ್ತಾರೆ. 2 ಕೆಜಿ ಚಿಕನ್, 1/4 ಕೆಜಿ ಚಿಕನ್. ಒಂದು ಮನೆ ಖಾಲಿ ಇದೆ ಅಂದ್ರೂ ಕೂಡ ಟೈಪ್ ಮಾಡಿ ಹಾಕಿರ್ತಾರೆ. ಹೌದ್ರಿ, ಇದು ಇದಕ್ಕಿಂತ ದೊಡ್ಡ ಅವಮಾನ ಬೇಕಾ? ಒಂದು. ಆಮೇಲೆ ಕೆಲವರು ಕೊಟ್ಟಿದ್ದಾರೆ, ಮತ್ತೊಂದೆಲ್ಲ ಆಯ್ತು. ಅದಕ್ಕಿಂತ ಹೆಚ್ಚಾಗಿ ನನಗೆ ರಮೇಶ್ ಭಟ್ ಮಾತು ಹೇಳ್ತಿರ್ಬೇಕಾದ್ರೆ ಒಂಥರ ದುಃಖ ಆಯ್ತು. ಇವ್ರು ಹೇಳಿದ್ರಲ್ಲ, ನಾನು ನೆಟ್ ಬೋಲ್ಟ್ ಶೂಟಿಂಗ್ ಮಾಡಿಸದೇ ಇರಬಹುದು, ಶೂಟಿಂಗ್ ಇಲ್ಲೇ ಮಾಡಬೇಕು ಅಂತೇನಿಲ್ಲ. ಮ್ಯಾಕ್ಸಿಮಮ್ ಫಾರಿನ್ ಹೋಗ್ತಾ ಇರ್ತಾರೆ. ದರ್ಶನ್ ಶೂಟಿಂಗ್ ಎಲ್ಲ ಮ್ಯಾಕ್ಸಿಮಮ್ 70% ಫಾರಿನ್ ಅಲ್ಲಿ ಆಗ್ತಾ ಇರುತ್ತೆ, ಆಮೇಲೆ ಬೇರೆ ರಾಜ್ಯಗಳಲ್ಲಿ ಕೊಡ್ತಾರೆ. ನಾನು ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಕನ್ನಡ ಸಿನಿಮಾ ರಂಗದ ಬಗ್ಗೆ. ಆ ಉಮೇಶ್ ಅವರು ಹಿರಿಯ ಕಲಾವಿದರು, ಆಮೇಲೆ ಈ ಇತ್ತೀಚೆಗೆ ತೀರ್ಕೊಂಡ್ರು ಸತ್ಯಜಿತ್ ಅಂತ ಹೇಳಿ, ಆ ಕಾಲ್ ಕಳ್ಕೊಂಡು ಇದಾದ್ರು. ಎಷ್ಟು ಕಲಾವಿದರು, ಆಮೇಲೆ KT ರಘು ಅಂತ ಹೇಳಿ ದೊಡ್ಡ ಡೈರೆಕ್ಟರ್ ಇದ್ರು, ಆಮೇಲೆ ಜೋಸೈಮನ್ ಅವರು ಇವರು, ಒಂದು 300ಕ್ಕಿಂತಲೂ ಹೆಚ್ಚು ಹಿರಿಯ ಕಲಾವಿದ. ಬ್ಯಾಂಕ್ ಜನಾರ್ದನ್ ಅಂತ ಕರೀತಾರೆ. ಆಮೇಲೆ ಜಗ್ಗೇಶ್ ಅವರು ಇನ್ನೊಬ್ರು ಕಾಗೆ ಮುದುಕಿ ಅಂತ ಕಾಮಿಡಿ ಮಾಡ್ತಾರಲ್ಲ ಅವರು, ಸತ್ಯಭಾಮ ಮೇಡಮ್, ಆಮೇಲೆ ಬ್ರಹ್ಮಾವರವರು ಹೆಂಗೂ ಇದಾಗ್ಬಿಟ್ರು, ಅನೇಕ. ಆಮೇಲೆ ಯಾರು ಕಾಮಿಡಿ ಸ್ಟಾರ್ ದಿನೇಶ್ ಅವರ ಮಗ ಮೊನ್ನೆ ತೀರ್ಕೊಂಡ್ಬಿಟ್ರು, ಗಿರಿ ಅವರ ಹೆಸರು. ನೀವು ನೆಟ್ ಬೋಲ್ಟ್ ಅಂತ ಹೇಳ್ತೀರಲ್ಲ, ನಾನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು 300ಕ್ಕಿಂತಲೂ ಹೆಚ್ಚು ಹಿರಿಯ ಕಲಾವಿದರಿದ್ದಾರೆ, ಅವರಿಗೆ ಆಚರಣೆ ಇಲ್ಲ ಕರೆಕ್ಟ್ ಆಗಿ. MS ಉಮೇಶ್ ಅವ್ರಿಗೆ ನಂಬರ್ 1 ಕಲಾವಿದ ಅವರು. ಅವ್ರಿಗೇನಾದ್ರೂ ಇದೆಯಾ? ಜಾಗ ಇದೆಯಾ? ಯಾವ ತರ ಸರ್ಕಾರ ಏನಾದ್ರು ಕೊಟ್ಟಿದೆಯಾ? ಮತ್ತೆ ನೀವು ಯಾವ ನೆಟ್ ಬೋಲ್ಟ್ ಟೈಟ್ ಮಾಡ್ತೀರಿ? ನಟ್ಟು ಬೋಲ್ಟ್ ಲೂಸ್ ಆಗಿರುವ ಅನೇಕ ಹಿರಿಯ ಕಲಾವಿದರಿದ್ದಾರೆ. ದಯವಿಟ್ಟು ಅವರ ನಟ್ಟು ಬೋಲ್ಟ್ ಅನ್ನ ಆರ್ಥಿಕವಾಗಿ ಆದ್ರೂ ಟೈಟ್ ಮಾಡಿ. ಈಗಿನ ಸ್ಟಾರ್ಗಳಿಗೆ ಮಾತ್ರ ಹೇಳೋದಲ್ಲ, ಆಗಲ್ಲ ರೀ, ಬಹಳ ಕಷ್ಟ ಇದೆ. ಒಂದು 300-350 ಜನ ಇದ್ದಾರೆ ಆರ್ಟಿಸ್ಟ್ಗಳು. ಆಮೇಲೆ ನನಗೆ ಇತ್ತೀಚೆಗೆ ಒಂದು ಸುದ್ದಿ ಬಂತು. ಅವರು ಸುದರ್ಶನ್ ಅಂತೇಳಿ ದೊಡ್ಡ ಸ್ಟಾರ್ ಇದ್ದಾರೆ, ಗೊತ್ತಾ? ತೀರ್ಕೊಂಡ್ಬಿಟ್ರು. ಈ ಎದ್ದೇಳು ಮಂಜುನಾಥಲ್ಲಿ ಮೇನ್ ಸ್ವಾಮೀಜಿ ಆಗಿರ್ತಾರೆ ಸುದರ್ಶನ್. ಅದು ದೊಡ್ಡ ಹೀರೋ ಅವರು ಸುದರ್ಶನ್. ನನಗೆ ಇತ್ತೀಚೆಗೆ ಒಂದು ಸುದ್ದಿ ಬಂತು, ನನಗೆ ಅದು ಮತ್ತೆ ಕಂಪೇರ್ ಮಾಡಕ್ಕಾಗಿಲ್ಲ. ಅವರ ಪತ್ನಿಗೇನು ಹುಷಾರಿಲ್ವಂತೆ, ತುಂಬಾ ಕಷ್ಟದಲ್ಲಿದ್ದಾರೆ ಅಂತ ಹೇಳಿ. ಆಮೇಲೆ ರಾಜ್ ಕಿಶೋರ್ ಅವರ ಪತ್ನಿ ಇತ್ತೀಚೆಗೆ ಬಂದಿದ್ರು, ನನ್ನ ಬಳಿ ಬಂದಿದ್ರು. ಒಂದು ಮನೆ ಉಳಿಸ್ಕೊಡಿ ಸರ್, 10 ಲಕ್ಷ ಹೆಂಗಾದ್ರೂ ಮಾಡಿ ಅಂತ ಹೇಳಿ. ನನಗೆ ಆ ಟೈಮಲ್ಲಿ ಮಾಡ್ಲಿಕ್ಕೆ ಆಗಿಲ್ಲ. ಅಟ್ಲೀಸ್ಟ್ 1 ಲಕ್ಷದಷ್ಟು ಒಂದು ವ್ಯವಸ್ಥೆ ಮಾಡಿ ಕೊಟ್ಟಿದ್ವಿ ನಾವು. ಅದು ಸ್ಟೋರಿಗೆ ಇದೇನು ಮಾಡಿಲ್ಲ ನಾವು. ಇಂಥ ಅನೇಕ ಇದ್ದಾರೆ ಹಿರಿಯ ನಟ ನಟಿಯರು, ತುಂಬಾ ಜನ. ಆಮೇಲೆ ಅವರೆಲ್ಲ ಪೋಷಕ ನಟ ನಟಿಯರು. ಅವರ ಪರಿಸ್ಥಿತಿ ಏನು? ಅವ್ರಿಗೇನಾದ್ರೂ ಕೊಟ್ಟಿದ್ದೀರಾ? ಅವ್ರಿಗೇನು ಕೊಡದೆ ನೀವು ನಟ್ಟು ಬೋಲ್ಟ್ ಟೈಟ್ ಮಾಡ್ತೀನಿ ಅಂತಂದ್ರೆ ಅವ್ರಿಗೊಂದೊಂದು ಸೈಟ್ ಕೊಡಿ, 300 ಜನರಿಗೂ ಸೈಟ್ ಕೊಡಿಯಪ್ಪ, ಒಂದು ಚೆನ್ನಾಗಿರಪ್ಪ ಅಂತ ಸೈಟ್ ಕೊಡಿ, ಅಥವಾ ಒಂದೊಂದು ಮನೆ ಕೊಡಿ ಅವರಿಗೆ. ಆ MS ಉಮೇಶ್ ಅವರೆಲ್ಲ ನೋಡ್ರಿ, ಅವ್ರ ಪಾಪ ಹೆಣ್ಮಕ್ಳಿಗೆಲ್ಲ ಮದುವೆ ಆಗಿಲ್ಲ, ಯಾರಾದ್ರೂ ಇದ್ರ ಬಗ್ಗೆ ಆಲೋಚನೆ ಮಾಡ್ತಾರ? ಎಲ್ಲಿದ್ದೀವಿ ನಾವು? ಏನೋ 4 ಸ್ಟಾರ್ಗಳು 4 ರೂಪಾಯಿ ಮಾಡಿದ್ರು ಅಂದ ತಕ್ಷಣ ನಟ್ಟು ಬೋಲ್ಟ್ ಅಂದ್ರೆ ಹೆಂಗೆ ಇದು? ಆಮೇಲೆ ತಪ್ಪು ಚಿತ್ರರಂಗದ್ದು ಇದೆ. ಈ ಸಲ್ಮಾನ್ ಖಾನ್ ಅವರ ತಂದೆ ಸಲೀಂ ಖಾನ್ ಅವರು ಒಂದು ಟ್ರಸ್ಟ್ ಮಾಡಿದ್ದಾರೆ. ಆ ಸಲ್ಮಾನ್ ಖಾನ್ ದುಡಿದದ್ದೆಲ್ಲ ಮ್ಯಾಕ್ಸಿಮಮ್ ಅಲ್ಲಿಗೆ ಹೋಗುತ್ತೆ. ಅಲ್ಲಿ ಸಲೀಂ ಖಾನ್ ಅವರು ಚಿತ್ರರಂಗದಲ್ಲಿ ದುಡಿದ ಎಲ್ಲರಿಗೂ ಕೂಡ ಏನು ಕಷ್ಟ ಇದ್ರು ಕೂಡ ಅವರು ಅದಕ್ಕೆ ಸೈನ್ ಮಾಡಿ ಇಷ್ಟು ಮಿನಿಮಮ್ ಕೊಡ್ತಾರೆ. ಅಂತದ್ದು ಯಾರಿದ್ದಾರೆ ಇಲ್ಲಿ? ಎಷ್ಟೆಷ್ಟು ದೊಡ್ಡ ನಿಮ್ಗೆ ಮಾಡಕ್ಕಾಗಲ್ವಾ? ಸಿನಿಮಾ ರಂಗದವರು ಸಿನಿಮಾ ಎಲ್ಲ ಸೇರ್ಬಿಟ್ಟು, ಇಲ್ಲಪ್ಪ ಎಲ್ಲರೂ 1 ಕೋಟಿ 2 ಕೋಟಿ ಹಾಕೋಣ, 100 ಕೋಟಿ ಮಾಡ್ಬಿಟ್ಟು ಒಂದು ಫಂಡ್ ಇಡೋಣ, ಅದರ ಇದರಲ್ಲಿ ಮಾಡೋಣ ಅಂತೇಳಿ. ನಮ್ಮಲ್ಲೇ ಯಾರು ಒಬ್ಬ ರಾಘವೇಂದ್ರ ಅನ್ನುವಂತ ಹುಡುಗ ಜರ್ನಲಿಸ್ಟು, ಆಪತ್ ಬಾಂಧವ ಅಂತ ಒಂದು ಜರ್ನಲಿಸ್ಟ್ಗಳಿಗೆ ಒಂದು ಫಂಡ್ ಮಾಡಿದ್ದಾರೆ. ಏನು ಅದ್ಭುತವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಗೊತ್ತಾ? ಒಂದು 100, 150, 200, 300 ಪತ್ರಕರ್ತರಿಗೆ ಕ್ಷಣದ ಮಟ್ಟಿಗೆ ಸಹಾಯವಾಗಿದೆ. ಸಿನಿಮಾ ರಂಗ ಮತ್ತು ನೋಡಿ ಮಾಡ್ಲಿಕ್ಕೆ ಆಗಲ್ವಾ? ಏನಪ್ಪ ಇದು? ನನ್ನ ಕೈಗೆ ಸಿಕ್ಕಿದ್ರೆ ನಾನು ಮಾಡ್ಕೊಡ್ತಿದ್ದೆ ಬೇಕಿದ್ರೆ ಏನ್ ಮಾಡಬೇಕು ಅಂತ ಹೇಳಿ. ಈಗ ಒಂದು ಬ್ರೇಕ್, ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ.